ಎಲ್ಲರಿಗೂ ನಮಸ್ಕಾರ. ನಾವು ಈ ಹಿಂದಿನ ತರಗತಿಯಲ್ಲಿ ಸೆರೆಕಥೆಯನ್ನು ಒಂದು ಕಥೆಯ ರೂಪದಲ್ಲೇ ಹೇಳ್ತಾ ಬರ್ತಾಯಿದ್ವಿ. ನೋಡಿ, ಬರ್ಮಾಚಾರಿ ಒಡೆಯ ಏನು ಆ ರೀಪುಗಳನ್ನು ಹೊಡೆಯುವಂತಹ ಕೆಲಸವನ್ನು ಮಾಡ್ತಾ ಇದ್ದಾನೋ, ಮುಂದಿನ ಕೆಲ ಹೊತ್ತು ಒಂದೊಂದೇ ಪಟ್ಟಿಯನ್ನು ಅಡ್ಡಲಾಗಿ ಹಿಡಿದು ಭದ್ರವಾಗಿ ಜೋಡಿಸಿದಂತೆ ಕದಕ್ಕೆ ಮೊಳೆಗಳನ್ನು ರಭಸವಾಗಿ ಹೊಡಿತಾ ಹೋಗ್ತಾನೆ. ಈ ವೇಳೆಯಲ್ಲಿ ಯಾರಾದರೂ ಜೊತೆಗಿದ್ದಿದ್ರೆ ಚೆನ್ನಾಗಿರೋದೇನೋ ಅಂತ ಅನಿಸೋದು ಅವನಿಗೆ. ಆ ರೀಪುಗಳನ್ನು ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರೋದು ಅನಿಸೋದು. ಆದರೆ ಯಾರ ಒಂದು ಸಹಾಯ ಇಲ್ಲದೇ ಅವನೇನು ಮಾಡ್ತಾನೆ ಅಂತ ಹೇಳಿದ್ರೆ, ಆ ಏಕನಾಥ ಶೆಟ್ಟಿಯ ಅಂಗಡಿಯಿಂದ ತಂದಂತಹ ಪಾವು ಸೇರು ಮೊಳೆಗಳಿದಾವೋ ಅವೆಲ್ಲವನ್ನು ಕೂಡ ಒಂದೊಂದಾಗಿ ಆ ರೀಪುಗಳಿಗೆ ಹೊಡೆದು ಮುಗಿಸ್ತಾನೆ. ಕೊನೆಗೆ ಆ ರೀಪುಗಳಿಗೆ ಮೊಳೆಯನ್ನು ಹೊಡೆಯುವಂತಹ ಕೆಲಸ ಮುಗಿದು ಹುಸ್ಸಪ್ಪ ಅಂತ ನಿಟ್ಟುಸಿರನ್ನು ಬಿಡ್ತಾನೆ. ಆಮೇಲೆ ತಕ್ಷಣ ಅವನಿಗೆ ಇನ್ನಷ್ಟು ಭಯ ಶುರುವಾಗ್ಬಿಡುತ್ತೆ. ಯಾಕಂದರೆ ಇಷ್ಟೊತ್ತು ಆ ಕಡೆಯಿಂದ ಬರ್ತಾ ಇದ್ದಂತಹ ಒಂದು ಬೆಳಕು, ಒಂದು ಸ್ವಲ್ಪ ಗಾಳಿ, ಈಗ ಆ ಪಟ್ಟಿಗಳನ್ನು ಹೊಡೆದ ನಂತರ ಅವೆಲ್ಲವೂ ಕೂಡ ನಿಂತು ಹೋಯಿತು. ಯಾವಾಗ ಆ ಗಾಳಿ ಬೆಳಕು ನಿಂತು ಹೋಯಿತೋ ಈತನಿಗೆ ಮತ್ತಷ್ಟು ಭಯ ಶುರುವಾಗ್ಬಿಡ್ತು. ಆ ಕದವನ್ನು ಭದ್ರ ಮಾಡಿದ್ದು ಅಷ್ಟು ಬಿಟ್ಟರೆ ಈತನಿಗೆ ಯಾವುದೋ ಒಂದು ಧೈರ್ಯದಲ್ಲಿ ಒಡೆದ್ಬಿಟ್ಟಿದ್ದ. ಆ ಸಿಟ್ಟಿನ ಬರದಲ್ಲಿ ದೇವಿಯ ಮೇಲೆ ಇದ್ದಂಥ ಸಿಟ್ಟು, ಹೊನ್ನಪ್ಪಾಚಾರ್ಯ ಹೆಂಡತಿಯ ಮೇಲೆ ಇದ್ದಂಥ ಸಿಟ್ಟು, ಇವೆಲ್ಲವೂ ಕೂಡ ಕದದ ಮೇಲೆ, ಆ ರೀಪುಗಳ ಮೇಲೆ ತೋರಿಸ್ದ. ಈಗ ತನ್ನಷ್ಟಕ್ಕೆ ತಾನೇ ಭಯಭೀತನಾಗ್ಬಿಟ್ಟಿದ್ದಾನೆ. ಈಗ ಹೊರಗಡೆ ಹೋಗಬೇಕು ಅಂತ ಹೇಳಿದ್ರೆ ಹೆದರ್ತಾ ಇದ್ದಾನೆ ಹೊರಗಡೆ ಹೋಗೋದಕ್ಕೆ. ಈಗ ಕತ್ತಲೆ ಇನ್ನಷ್ಟು ಹೆಚ್ಚಾಗಿಬಿಟ್ಟಿದೆ. ಇನ್ನು ಆ ದೇವರ ಕೋಣೆಯಿಂದ ಮುಂದುವರೆದು ಹೋಗಬೇಕು. ಆ ಸೋದರತ್ತೆ ಸಾಯುವ ಸಂದರ್ಭದಲ್ಲಿ ಮಲಗಿದಂಥ ಕೋಣೆ, ಇವೆಲ್ಲವನ್ನ ಕೂಡ ದಾಟಿಕೊಂಡು ಹೊರಗಡೆ ಹೋಗಬೇಕು. ಇವನು ಯಾವುದೋ ಆವೇಶದ ಭರದಲ್ಲಿ ಅಡುಗೆ ಮನೆಯವರೆಗೆ ಬಂದವನು ಈಗ ತಾನು ತಿರುಗಿ ಹೋಗುವಾಗ ಆ ದಾರಿನೇ ಉದ್ದ ಆಗ್ಬಿಡ್ತೇನೋ ಅನ್ನುವಂತಹ ರೀತಿಯಲ್ಲಿ ತಲ್ಲಣಗೊಡ್ತಾ ಇದ್ದಾನೆ. ದೇವರ ಕೋಣೆಯನ್ನು ದಾಟುವಂಥ ಸಂದರ್ಭದಲ್ಲಿ ಆ ಇಲಿನೋ ಅಥವಾ ಆ ಚುಚ್ಚುಂದರಿಯೋ ಹಾದು ಹೋದರೆ, ಅಥವಾ ಆ ತಾಯಿ ಹೇಳಿದಂಥ ಮಾತನ್ನು ನೆನೆಸ್ಕೊಂಡ ಹಿತ್ತಲ ಮೂಲೆಯಲ್ಲಿ ಆ ಬಿದಿರಿನ ಹಿಂಡಿಯಲ್ಲಿ ಹಾವು ಹೊಕ್ಕಿದ್ದು ಕಂಡಿತ್ತು ಭಟ್ರೆ ಅಂತ ಆ ಭಟ್ರಿಗೆ ಹೇಳ್ತಾ ಇದ್ದಂಥ ಮಾತು ನೆನಪಾಗುತ್ತೆ. ಇವೆಲ್ಲವನ್ನು ಕೂಡ ನೆನೆಸ್ಕೊಳ್ತಾ ಮತ್ತಷ್ಟು ಭಯಭೀತನಾಗ್ತಾ ಇದ್ದಾನೆ. ಹೀಗೆ ಏನಾದರೂ ಆ ಕೋಣೆಯನ್ನು ದಾಟುವಂಥ ಸಂದರ್ಭದಲ್ಲಿ ಸೋದರತ್ತನೇ ಕಣ್ಣ ಮುಂದೆ ಬಂದು ನಿಂತರೆ ಏನು ಮಾಡೋದು? ಆಕೆ ಲಗ್ನವಾದ 1-2 ವರ್ಷಗಳಲ್ಲೇ ಗಂಡ ಸತ್ತಂತಹವಳು, ಮಕ್ಕಳಿಲ್ಲ, ಮರಿ ಇಲ್ಲ, ಇಡೀ ಆಯುಷ್ಯವನ್ನು ಈ ಮನೆಯಲ್ಲೇ ಕಳೆದಂತಹವಳು, ಮುದಿ ವಯಸ್ಸಿನಲ್ಲಿ ಸಂಧಿವಾತದಿಂದ ತಿಂಗಳುಗಟ್ಟಲೆ ಹಾಸಿಗೆ ಹಿಡಿದು ಬಿದ್ದು ಅಲ್ಲೇ ಸತ್ತಂತಹವಳು. ಹೀಗೆ ಮತ್ತಷ್ಟು ಯೋಚನೆಗಳನ್ನು ಮಾಡ್ತಾ ಭಯಭೀತನಾಗ್ತಾ ಇದ್ದಾನೆ. ಆದರೆ ಹೊರಗಡೆಯಿಂದ ಮತ್ತೆ ಈ ದೇವಿ ಮಾತಾಡ್ತಾ ಇದ್ದಾಳೆ. ಕದಕ್ಕೆ ಮೊಳೆ ಹೊಡೆದಾದ ಮೇಲೂ ಇವರ ಒಳಗಡೆ ಒಬ್ಬರೇ ಏನು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತು. ಪಟ್ಟಿ ಹೊಡೆದು ಭದ್ರವಾಗಿ ಕದವನ್ನು ದೂಡಿ ನೋಡಿದಳೋ ಏನೋ ದೇವಿ. ಆ ಕೈಯಿಂದ ಶಬ್ದನೂ ಕೂಡ ಮಾಡ್ತಾಳೆ. ಟಿಕ್ ಟಿಕ್ ಅಂತ ಶಬ್ದನೂ ಬರುತ್ತೆ, ಆಕೆಯ ಬಳೆಯ ಶಬ್ದನೂ ಕೂಡ ಬರುತ್ತೆ. ಇವನು ಎಚ್ಚರಗೊಳ್ಳಿಲ್ಲ. ಈತನಿಗೆ ಭಯ ಶುರು ಆಗಿಬಿಟ್ಟಿದೆ. ಇವನ ಕೊರಳ ಮೇಲೆ ಮೂಡಿದಂತಹ ಬೆವರಿನ ಹನಿಗಳನ್ನು ಅಂಗಿಯ ತುದಿಯಿಂದ ಒರೆಸ್ಕೊಳ್ತಾ ಇದ್ದಾನೆ. ಮತ್ತು ಆ ಕರಗಸವನ್ನು ಕೈಯಲ್ಲಿ ಗಟ್ಟಿಯಾಗಿ ಹಿಡಿದು ಇನ್ನು ಮುಂದೆ ಹೆಜ್ಜೆ ಇಡ್ತಾ ಇದ್ದಾನೆ. ಇನ್ನೇನು ದೇವರ ಕೋಣೆ ಹತ್ರ ಬರಬೇಕು ಔಕ್ ಎಂದು ಭಯದಿಂದ ನಿಂತುಬಿಟ್ಟ. ಇನ್ನು ಕಿರ್ಚ್ಕೊಂಡ್ರೆ ಎಲ್ಲಿ ದೇವಿ ಬಂದ್ಬಿಡ್ತಾಳೋ ಅನ್ನೋ ಕಾರಣದಿಂದ ತನ್ನ ಬಲಗೈಯಿಂದ ಬಾಯನ್ನು ಮುಚ್ಚಿಕೊಂಡ. ದೇವರ ಕೋಣೆಯಿಂದ ಆಚೆಯ ಕೋಣೆಗೆ ಹೋಗುವ ಹೊಸ್ತಿಲಲ್ಲಿ ಇವನತ್ತ ಬೆನ್ನು ಮಾಡಿ ಕುಳಿತಿದೆ ದೊಡ್ಡದೊಂದು ಮಂಗನಂಥ ಆಕೃತಿ. ಅಲ್ಲಿ ಯಾವುದೋ ಒಂದು ದೊಡ್ಡ ಆಕೃತಿ ಕುತ್ಕೊಂಡಿದೆ, ಮಂಗನಂಥ ಆಕೃತಿ. ಅಯ್ಯೋ, ಮಂಗವೇ ಅದು, ಮಂಗನ ಅದು, ಅಲ್ಲಲ್ಲ, ಸತ್ತು ಹೋದ ಸೋದರತ್ತೆ.
ಅಯ್ಯೋ, ಸತ್ತು ಹೋಗಿರೋಂಥ ಸೋದರತ್ತೆ ಅಲ್ಲಿದ್ದಾಳೆ. ಅವನ ಸೋದರತ್ತೆ ಹಾಸಿಗೆಯಲ್ಲಿ ಮಲಗಿ ಮಲಗಿ ಬೇಸರ ಬಂದಾಗ ಹೊರಗಿನ ಬೆಳಕು ನೋಡಲೆಂದು ಹೀಗೆ ಹೊಸ್ತಿಲ ಬಳಿ ಬಂದು ಮೈ ಮುದುಡಿ ಕೂರ್ತಾ ಇದ್ಲು. ಬೋಳು ತಲೆಯ ಮೇಲೆ ಬಿಳಿಯ ಸೆರಗನ್ನು ಹೊತ್ತು. ಹೌದು ಹೌದು, ಆಕೆ ಸೋದರತ್ತೆಯೇ. ಇವನಿಗೆ ಇನ್ನಷ್ಟು ಭಯ ಆಗ್ಬಿಡ್ತು. ಅಲ್ಲಿ ಸೋದರತ್ತೆ ನಿಂತ್ಕೊಂಡಿದ್ದಾಳೆ ಅಥವಾ ಕುತ್ಕೊಂಡಿದ್ದಾಳೆ, ಇವನ ಕಡೆಗೆ ಬೆನ್ನು ಮಾಡಿ. ಇನ್ನು ಸ್ವಲ್ಪ ಮುಂದೆ ಹೋಗ್ತಾನೆ. ಹೋಗಿ ಆ ಕಡೆ ನೋಡಿದಾಗ ಅದು ಯಾವುದೋ ಒಂದು ಪ್ರಾಣಿ ಇದೆ ಅಲ್ಲಿ. ಹೌದು, ಅದು ಸೋದರತ್ತೆ ಅಲ್ಲ, ಅದು ಪ್ರಾಣಿ ಥರ ಕಾಣಿಸ್ತಾ ಇದೆ ಅಂದಿದ್ದೆ. ಅದನ್ನು ಎಚ್ಚರಿಸ್ದ, ಓಡಿಸೋದಕ್ಕೆ ಪ್ರಯತ್ನ ಪಟ್ಟ. ಅದು ಇನ್ನಷ್ಟು ಗಾಬರಿಯಿಂದ ಇವನ ಕಡೆಗೆ ಏನು ಕಿಸ್ ಅಂತ ಹಲ್ಲು ಕಿಸಿದಿತ್ತು. ಇವನ ಎದೆ ಜಲ್ ಎಂದಿತ್ತು. ಇನ್ನೇನು ದೇವರ ಕೋಣೆಯಿಂದ ಮುಂದೆ ಹೋಗೋ ದಾರಿಗಟ್ಟಿ ಅದು ಎಲ್ಲಿಂದ ಬಂತೋ ಏನೋ ಮಂಗ ಕುಳಿತು ಬಿಟ್ಟಿದೆ. ಅದು ಕೂಡ ಯಾವುದೋ ಒಂದು ಅನಪೇಕ್ಷಿತ ಕಾರಣದಿಂದ, ಗೊತ್ತಿಲ್ಲದ ಕಾರಣದಿಂದ ಬಂದು ಈ ಕೊಠಡಿಯನ್ನು ಮನೆಯನ್ನು ಸೇರ್ಕೊಂಡ್ಬಿಟ್ಟಿದೆ. ಅಯ್ಯೋ ದೇವರೇ, ಈಗೇನು ಗತಿ? ಆ ಮಂಗ ಕಚ್ಚಿದ್ದೇ ಆದರೆ, ಅದರ ಉಗುರು ತಾಕಿದ್ದೇ ಆದರೆ ಹುಚ್ಚು ಹಿಡಿಯುತ್ತಂತೆ. ಆ ಗೋಕರ್ಣದ ಅಪ್ಪಣ್ಣ ಭಟ್ರ ಹುಡುಗನಿಗೆ ಹುಚ್ಚು ಹಿಡಿದಿದ್ದೂ ಹೀಗೆ ಅಂತೆಲ್ಲ ಹೇಳಿ ನೆನಪಿಸ್ಕೊಳ್ತಾ ಅವಸರವಾಗಿ ಮತ್ತೆ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಹಿಂದಿನ ಹೆಜ್ಜೆಗಳಿಂದ ನಿಧಾನವಾಗಿ ಮತ್ತೆ ಅಡುಗೆ ಮನೆಯನ್ನು ಸೇರ್ಕೊಂಡ್ಬಿಡ್ತಾನೆ. ಮತ್ತಷ್ಟು ಅವನಿಗೆ ಗಾಬರಿ ಆಗಿಬಿಟ್ಟಿರುತ್ತೆ. ಈಗ ಏನು ಮಾಡುವಂತಹದ್ದು? ಅದು ಆ ಮಂಗನನ್ನು ಓಡಿಸುವಂಥ ಪ್ರಯತ್ನವನ್ನು ಮಾಡಿದರೆ ಅದು ಮತ್ತೆ ಫಕ್ ಅಂತ ಈತನ ಕಡೆಗೆ ಭಯಪಡಿಸ್ತಾ ಇದೆ. ಈಗ ಆತನಿಗೆ ಏನೂ ಮಾಡಲು ಆಗದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಾಕೊಂಡಿದ್ದಾನೆ. ಮತ್ತು ಹೊರಗಡೆ ನೋಡಿದಾಗ ಹಲಸಿನ ಮರದ ಕೆಳಗಡೆ ಇವನತ್ತ ಬೆನ್ನು ಮಾಡಿ ದೇವಿ ಕುಳಿತುಕೊಂಡಿದ್ದಾಳೆ. ಏನೋ ಮಾಡ್ತಾ ಇದ್ದಾಳೆ ಅಲ್ಲಿ. ಈಗ ದೇವಿಯನ್ನು ಕೂಡ ಕರೆದು ಬಿಟ್ಟ ಜೋರಾಗಿ. ದೇವಿ ಅಂದ. ಮತ್ತೆ ಒಮ್ಮೆಲೆ ಇವನಿಗೆ ನಾಚಿಕೆ ಆಗ್ಬಿಡ್ತು. ಈಗ ದೇವಿಯನ್ನು ಕರೆದು ನಾನು ಹೇಳೋದಾದರೂ ಏನು? ನನಗೆ ಭಯ ಆಗ್ತಾ ಇದೆ. ನಾನು ಇಲ್ಲಿಂದ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನನಗೆ ಮಂಗ ಅಡ್ಡಗಟ್ಟಿದೆ, ದಾರಿಯನ್ನು ಅಡ್ಡಗಟ್ಟಿದೆ. ಮಂಗನಿಗೆ ಹೆದರಿ ನಿನ್ನನ್ನು ಕರೆದನ ಅಂತ ಹೇಳುವುದಾ? ಹೀಗೆಲ್ಲ ಯೋಚನೆ ಮಾಡ್ತಾ ಮತ್ತೆ ಸುಮ್ಮನಾದ. ಮತ್ತೆ ಆ ಕಿಟಕಿಯ ಕೆಳಗಡೆನೆ ಕುತ್ಕೊಂಡ್ಬಿಟ್ಟ. ಅಲ್ಲಿ ಇದ್ದಂತಹ ಸ್ಟೂಲಿನ ಮೇಲೇ ಕೂತ್ಕೊಂಡು, ಬೈ ಚಾನ್ಸ್ ಏನಾದರೂ ನಾನು ದೇವಿಯನ್ನು ಕರೆದದ್ದು ಆಕೆ ಕೇಳಿಸಿದರೆ, ಆಕೆ ಬಂದು ಕೇಳಿದರೆ ಮತ್ತೆ ನಾನು ಏನು ಹೇಳುವಂತಹದ್ದು? ಇವೆಲ್ಲವೂ ಕೂಡ ಯೋಚನೆ ಮಾಡ್ತಾ ಹೋದ. ಈಗ ಮುಂದಿನ ಬಾಗಿಲಿನಿಂದ ಹೋಗೋಣ ಅಂದರೆ ಅಲ್ಲಿ ಮಂಗ ದಾರಿಯನ್ನು ಅಡ್ಡಗಟ್ಟಿದೆ. ಈಗ ಹೊರಗಡೆ ಹೋಗೋದಕ್ಕೆ ಒಂದೇ ಉಪಾಯ ಏನು ಅಂತ ಹೇಳಿದ್ರೆ, ಇಷ್ಟೊತ್ತು ಬೆವರು ಸುರಿಸಿ ಮೊಳೆಗಳನ್ನು ಹೊಡೆದಂತಹ ಕದಗಳನ್ನೇ ತೆರೆಯುವಂಥದ್ದು. ಈಗ ಆ ಸಿಟ್ಟಿನ ಬರದಲ್ಲಿ ಕದಕ್ಕೆ ಬಡದ ಮೊಳೆಗಳನ್ನು ತೆಗೆಯೋದು ಅಷ್ಟು ಸುಲಭ ಆಗಿ ಇರಲಿಲ್ಲ. ಅದನ್ನು ತೆಗೆಯುವಂಥ ಸಾಧನವೂ ಕೂಡ ಜೊತೆಯಲ್ಲಿ ಇರಲಿಲ್ಲ. ಉಳಿದಿದ್ದೊಂದೇ ದಾರಿ. ಎರಡೂ ಕದಗಳನ್ನು ಒಂದಕ್ಕೊಂದು ಹೊಂದಿಕೊಳ್ಳುವ ಸಂಧಿ ಭಾಗದಲ್ಲಿ ಪಟ್ಟಿಗಳನ್ನು ಕರಗಸದಿಂದ ಕೊಯ್ಯುವಂತಹದ್ದು. ಏನು ಇಷ್ಟೊತ್ತು ಹೊಡೆದನೋ, ಆ ಪಟ್ಟಿಗಳನ್ನು ಹೊಡೆದನೋ, ಅದನ್ನು ಈಗ ಮತ್ತೆ ಅದೇ ಕರಗಸದಿಂದ ಪಟ್ಟಿಗಳನ್ನು ಕೊಯ್ಯುವಂತಹದ್ದು ಅಂತ ಹೇಳಿದ್ದೆ. ಒಮ್ಮೆಲೆಗೆ ಯೋಚನೆಯನ್ನು ಮಾಡ್ತಾ ಆ ಕರಗಸದಿಂದ ಮತ್ತೆ ಅದನ್ನು ಕೊಯ್ಯುತ್ತಾ ಹೋದ. ಇಲ್ಲಿ ಬಿಟ್ಟ ಮನೆಯಲ್ಲಿ ಇವತ್ತು ಮಂಗ ಹೊಕ್ಕಿತ್ತೆಂದು ತೋರುತ್ತದೆ. ಅಲ್ಲಿ ಯಾರೋ ಹೇಳ್ತಾ ಇದ್ರು, ಈ ಕಡೆ ಮಂಗ ಬಂದ ಹಾಗಿತ್ತು, ಅದು ಬಿಟ್ಟ ಮನೆಯ ಒಳಗಡೆ ಹೋಯ್ತೋ ಏನೋ ಅಂತ ಹೇಳಿದಂಥ ಮಾತು ಕೂಡ ಇವನು ಕೇಳಿಸ್ಕೊಂಡ. ಈಗ ಆತನಿಗೆ ಅನ್ನಿಸ್ತು, ಓ ಇದು ಮಂಗನೇ ಇರಬೇಕು, ಸತ್ತ ಸೋದರತ್ತೆ ಅಂತೂ ಅಲ್ವೇ ಅಲ್ಲ ಅಂತ ಹೇಳಿದ್ದೆ. ಯೋಚನೆ ಮಾಡ್ತಾ ಇರಬೇಕಾದ್ರೆ ನಿಧಾನವಾಗಿ ಒಂದೊಂದೇ ಪಟ್ಟಿಗಳು ಕರಗಸದಿಂದ ಕೊಯ್ದಂಥ ಪಟ್ಟಿಗಳು ಕೆಳಗಡೆ ಬಿದ್ದು. ಸೊ ಆಗ ಸ್ವಚ್ಛವಾದಂತಹ ತಂಪಾದಂಥ ಗಾಳಿ ಹೊರಗಡೆಯಿಂದ ಬಂತು. ದೇವಿಯು ಕೂಡ ಆ ಬಾಗಿಲ ಜೊತೆಗೆ ಒಳಗಡೆ ಬಂದು, ಆಗ ನೀವು ಕಿಟಕಿಯೊಳಗಿಂದ ಕರೆದಾಗಲೇ ನನಗೆ ತಿಳಿದಿತ್ತು ಒಡೆಯ ಎನ್ನುತ್ತಾ ತನ್ನ ಹಿಂದೆಯೇ ಕದ ಮುಚ್ಚಿಕೊಂಡಳು. ಸೊ ಇಲ್ಲಿಗೆ ಕತೆ ಮುಗಿಯುತ್ತೆ. ಬಟ್ ಇದರಲ್ಲಿ ಮುಖ್ಯವಾಗಿ ಕೇಳ್ಬೋದಾದಂಥ ಪ್ರಶ್ನೆಗಳು ಏನು ಅಂತ ಹೇಳಿದ್ರೆ,
ಹಳೆ ಮನೆಯ ರಿಪೇರಿ ಸ್ವಾರಸ್ಯವನ್ನು ಕುರಿತು ಬರೀರಿ ಅನ್ನುವಂಥ ಒಂದು ಪ್ರಶ್ನೆ 5 ಮಾರ್ಕ್ಸ್ ಕೇಳ್ಬೋದು. ನಂಬಿಕೆ ಮತ್ತು ಆಚರಣೆಗಳ ಇನ್ನಿತರ ಆಯಾಮಗಳೊಂದಿಗೆ ಈ ಕಥೆಯನ್ನು ಚರ್ಚಿಸಿ, ಅಥವಾ ಹಾವು, ಸುಂಡಲಿ, ದನ, ಮಂಗ ಇವು ಬ್ರಹ್ಮಚಾರಿಯ ಮನಸ್ಸಿನ ಅತೃಪ್ತ ಭಾವನೆಗಳ ಸಂಕೇತ ವಿವರಿಸಿ ಈ ಪ್ರಶ್ನೆಗಳನ್ನು ಕೇಳೋದಕ್ಕೆ ಅವಕಾಶ ಇದ್ದಾವೆ. ಸೊ ಅದನ್ನು ಚರ್ಚೆ ಮಾಡೋಣ. ಅಲ್ಲಿಗೆ ಮುಗಿಸಿರೋಣ. ನಮಸ್ಕಾರ.